ಅಧಿಕಾರಿಗಳ ಕೆಲಸದಲ್ಲಿ ಅನೇಕ ಲೋಪದೋಷಗಳು ಕಂಡುಬರುತ್ತಿವೆ. ವೇದಿಕೆಯಲ್ಲಿ ರಾಜಕೀಯ ಮುಖಂಡರು ಮತ್ತವರ ಹಿಂಬಾಲಕರು ಇದ್ದಾರೆ. ಮುಂದೆ ಕೆಲವೇ ಇಲಾಖೆಯ ಅಧಿಕಾರಿಗಳು ಇದ್ದಾರೆ. ಸಾರ್ವಜನಿಕರನ್ನು ಹೊರಗಿಟ್ಟಿರುವುದು ದುಃಖಕರ, ಖೇದಕರ ಸಂಗತಿಯಾಗಿದ್ದು ನಾನು ಇದನ್ನು ಖಂಡಿಸುತ್ತೇನೆ ಎಂದು ಕಿಡಿಕಾರಿದ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಅಸಮಾಧಾನ ಹೊರಹಾಕಿದರು. ಜನವರಿ 29ರಿಂದ 3 ದಿನಗಳ ಕಾಲ ನಡೆಯಲಿರುವ ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ಜಿಲ್ಲಾ ಉತ್ಸವದ ಆರಂಭದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನು, ಕಲಾವಿದರನ್ನು ದೂರ ಇಟ್ಟು ಕೇವಲ ರಾಜಕೀಯ ನಾಯಕರು, ಹಿಂಬಾಲಕರು, ಅಧಿಕಾರಿಗಳನ್ನು ಕರೆತರಲಾಗಿದ್ದು ಏತಕ್ಕಾಗಿ ಎಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇದು ಸಾರ್ವಜನಿಕ ಉತ್ಸವ, ಆದರೆ ಇಂದು ಸಾರ್ವಜನಿಕರೇ ಇಲ್ಲ, ಅವರಿಗೆ ಮಾಹಿತಿಯೇ ಗೊತ್ತಿಲ್ಲ. ಜಿಲ್ಲಾ ಉತ್ಸವದ ಕುರಿತು ಪ್ರತಿದಿನದ ಪ್ರಕಟಣೆ ನೀಡಬೇಕು. ಜನರಿಗೆ ಗಮನ ಸೆಳೆಯಲು ಕಬಡ್ಡಿ ಸೇರಿ ಸ್ಥಳೀಯ ಕ್ರೀಡೆಗಳು ಇರಬೇಕು. ಉತ್ಸವ ಕೇವಲ ಕ್ರೀಡಾಂಗಣಕ್ಕೆ ಸೀಮಿತ ಆಗಬಾರದು. 4 ಝೋನ್ಗಳಲ್ಲಿ ಮಾಡಬೇಕು. ಎಲ್ಲಾ ಸ್ಥಳೀಯ ಕಲಾವಿದರನ್ನು ಸೇರಿಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಉತ್ಸವ ಮಾಡಬೇಕು. ಇನ್ನು ಸಮಯವಿದೆ. ಅಧಿಕಾರಿಗಳು ಯಾರು ಪ್ರಶ್ನೆ ಮಾಡುವುದಿಲ್ಲ ಎಂದು ಭಾವಿಸಬಾರದು ಎಂದು ಸಚಿವರ ಸಮ್ಮುಖದಲ್ಲಿ ಅಧಿಕಾರಿಗಳಿಗೆ ಜಾಡಿಸಿದರು. ಬಹಳ ದಿನದ ಬೇಡಿಕೆ ಆಗಿತ್ತು ಈ ಒಂದು ರಾಯಚೂರು ಉತ್ಸವ ಆಗಬೇಕಂತ. ಬಹಳ ಸಂತೋಷದ ವಿಷಯ. ಆದ್ರೆ ಅನೇಕ ಲೋಪದೋಷಗಳು ಕಂಡು ಬರ್ತಾ ಇದೆ. ಇವತ್ತು ಒಂದು ರಾಯಚೂರು ಉತ್ಸವ ಆಗ್ಬೇಕಾದ್ರೆ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ. ಬಹುಶಃ ಇಲ್ಲಿ ಅದೆಲ್ಲೋ ಒಂದು ಕಡೆ ಇದು ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಇವತ್ತು ಬಹುಶಃ ಇಲ್ಲಿ ಮುಖಂಡರ ಹಿಂಬಾಲಕರು ಮತ್ತು ಅಧಿಕಾರಿ ವರ್ಗದವರು ಮಾತಾಡಿದ್ದೀವಿ, ಸಾರ್ವಜನಿಕರ ಸಹಭಾಗಿತ್ವ ಎಲ್ಲೂ ಇಲ್ಲ ಇದೆ. ಇದು ಉದ್ಘಾಟನೆ ಕಾರ್ಯಕ್ರಮ. ಮತ್ತು ನಾನು ನಿಮಗೆ ವಿನಂತಿ ಮಾಡೋದು, ಎಲ್ಲ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಇದು ಸಾರ್ವಜನಿಕರಿಗೆ ಪ್ರತಿದಿನ ರಾಯಚೂರು ಉತ್ಸವದ ಅಂಗವಾಗಿ ಏನೇನು ನಡೀತದೆ ಅಂತೇಳಿ ಮಾಹಿತಿ ಇರಬೇಕು. ಬಹುಶಃ ನೀವು ಯಾರು ಪಾಲ್ಗೊಳ್ತಾ ಇದ್ದೀವಿ ಅವ್ರ ಬಗ್ಗೆ ಮಾಹಿತಿ ಇದೆ, ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಬಹಳ ದುಃಖಕರ ಮತ್ತು ಖೇದ ಅಂತ ಹೇಳಿಕೆ ಬಯಸ್ತೇನೆ. ನಾನು ಇದನ್ನು ಖಂಡಿಸ್ತೀನಿ. ಯಾಕಂದ್ರೆ ರಾಯಚೂರು ಉತ್ಸವ ಮಾಡೋದು ಸಾರ್ವಜನಿಕರಿಗಾಗಿ. ನಾವು ಯಾರು ಭಾಗವಹಿಸ್ತೀವಿ, ನಾವು ಮುಖಂಡರಿಗೆಲ್ಲ. ಇವತ್ತು ನಾನಿರ್ಬೋದು, ಆಮೇಲೆ ನಾವು ಇನ್ನೊಬ್ಬರು ಯಾರಿದ್ರು ಅದನ್ನು ಭಾಗವಹಿಸಲೇಬೇಕು. ನಾವು ಅದನ್ನ ಬಿಟ್ಟು ಏನು ಮಾಡಕ್ ಆಗಿಲ್ಲ. ಸೊ ಈ ರೀತಿ ಯಾವ ದಿನ ಕಾರ್ಯಕ್ರಮ ಮಾಡ್ತೀವಿ, ಯಾವ ಕಾರ್ಯಕ್ರಮ ಏನಿರ್ತದೆ ಅಂತ ಹೇಳಿದ್ದು ಪ್ರಕಟಣೆ ಬರಬೇಕು. ಪ್ರತಿದಿನ ಅದು ಬಂದು ಗೊತ್ತಾಗ್ತದೆ, ಸಾರ್ವಜನಿಕರು ಗೊತ್ತಾಗ್ತದೆ. ಇದ್ರ ಜೊತೆಗೆ ಇಲ್ಲಿ ಲೋಕಲ್ ಕ್ರೀಡೆಗಳಿಗೆ ಮಹತ್ವ ಕೊಡುವಂತ ಕೆಲಸ ಆಗಬೇಕು. ಇವತ್ತು ಖೋ ಖೋ ಆಗಲಿ, ವಾಲಿಬಾಲ್ ಆಗಲಿ, ಈ ಲಗೋರಿ ಆಗಲಿ, ಜನರಿಗೆ ಅಟ್ರಾಕ್ಷನ್ ಇರ್ತದೆ. ಕಬಡ್ಡಿ ಇದನ್ನು ಮಾಡುವಂತ ಕೆಲಸ ಆಗ್ಬೇಕು. ಇವೆಲ್ಲ ಸ್ನೂಕರು, ಬ್ಯಾಡ್ಮಿಂಟನ್, ಟೆನ್ನಿಸ್ ಇರ್ತಾವ ರೆಗ್ಯುಲರ್. ಮತ್ತು ಲೋಕಲ್ ಕ್ರೀಡೆಗಳ ಮಹತ್ವ ಕೊಡಬೇಕು. ಈ ರೀತಿ ಆಗ್ಬೇಕು. ಮತ್ತು ನಾವು ಇನ್ನೊಂದು ತಮ್ಮಲ್ಲಿ ಅಡ್ವೈಸ್ ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ನಾಳೆ ಬೆಳಗ್ಗೆ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅದು ಲೋಕಲ್ ಕಲಾವಿದರನ್ನು ಇನ್ವಾಲ್ವ್ ಮಾಡ್ತೀವಿ. ಇದ್ರ ಜೊತೆಗೆ ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ದಿನ ಮಾಡಬೇಕು. ಇದು ಒಂದೇ ತಲೆ ಸ್ಟೇಡಿಯಂನಲ್ಲಿ ಕೇಂದ್ರ ಕೂಡ ಆಡಬಾರ್ದು. ಇದು ನಾವು ಒಂದೊಂದು ಭಾಗ 4 ಝೋನ್ ಮಾಡುತ್ತೀವಿ. 4 ಝೋನಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು. ಕಬಡ್ಡಿ ರೈತ ಭವನದಲ್ಲಿ ಮಾಡಿ, ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ಮಾಡಿ, ಒಂದು ಇನ್ನೊಂದು ಕಾರ್ಯಕ್ರಮ ಎಲ್ಲೂರಿ ಗ್ರೌಂಡ್ ಅಲ್ಲಿ ಮಾಡಿ. ಅದು ಗೊತ್ತಾಗ್ತದೆ ಜನರಿಗೆ. ಎಲ್ಲ ಭಾಗದ ಜನತೆಗೆ ಉಪಯೋಗ ಆಗ್ತದೆ. ಇದರಲ್ಲಿ ಭಾಗವಹಿಸಿಕೊಳ್ಳದ ಅವರು ತಮ್ಮ ಮನಸ್ಸನ್ನು ಅಗುಣ ಮಾಡುವಂತ ಕೆಲಸ ಆಗ್ತದೆ. ಇವತ್ತು ನಾವು ನಮ್ಮದೇ ಆದಂತ ಒತ್ತಡದಲ್ಲಿ ಇರ್ತೀವಿ. ನಾವು ಭಾಗವಹಿಸೋದು ಎಷ್ಟು ಮಟ್ಟಿಗೆ ನಾವು ಹೃದಯದಿಂದ ಮನಸ್ಸಿಂದ ಭಾಗವಹಿಸ್ತೀವಿ ಅದು ನಮ್ಗೆ ಗೊತ್ತಿಲ್ಲ. ಸೊ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡಿದಾಗ ಮಾತ್ರ ರಾಯಚೂರು ಉತ್ಸವಕ್ಕೆ ಒಂದು ಬೆಳಕು ಬರ್ತದೆ ಅಂತ ಹೇಳಿಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ತಮ್ಮ ಕಾರ್ಯಗಳು ಇನ್ನೂ ಟೈಮ್ ಬಹಳ ಇದೆ. ಸ್ವಲ್ಪ ಎಲ್ಲರನ್ನ ಹೇಳಿ ಮಾಡುವಂತ ಕೆಲಸ ಆಗ್ಬೇಕು. ಇದು ಎಲ್ಲೋ ಒಂದು ಕಡೆ ನಾವು ಕೂತು ಮಾಡಿದ್ರೆ ಯಾರು ಕೇಳೋದಿಲ್ಲ ಅನ್ನುವ ಭಾವನೆ ಅಧಿಕಾರಿ ವರ್ಗದಲ್ಲಿ ಬರಬಾರದು ಅಂತ ವಿನಂತಿ ಮಾಡಿ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಕಾರ್ಯದಿಂದ ಮತ್ತು ನಿಮ್ಮ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ, ಅದು ನಮಗೆ ಅರಿವಿದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಸಿಂಧನೂರು ಹಂಪನಗೌಡ ಬಾದರ್ಲಿ,
ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಜಿಲ್ಲಾಧಿಕಾರಿ ನಿತೇಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಕಾಂಗ್ರೆಸ್ ಮುಖಂಡ ಅಸ್ಲಾಂ ಪಾಷಾ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.